ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಶಿವ ಪಾರ್ವತಿಯರ ಗಣಗಳು ಯಾವುವು, ಅವುಗಳ ಕೆಲಸವೇನು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನಾಗಲೇ ಹೇಳಿದಾಗೆ ಈ ಶಿವ ಪಾರ್ವತಿಯರ ಗಣಗಳು ಯಾವುವು ಅಂತ. ಹಾಗೆ ಶಿವಪಾರ್ವತಿಯರ ಗಣಗಳು ಅಂತ ಹೇಳಿದರೆ ಈ ಶಿವನ ಸೇವಕರಾಗಿರುವಂಥವರು, ಹಾಗೆ ಶಿವನ ಶಕ್ತಿಗಳು ಆ ಕೆಲಸವನ್ನು ಮಾಡುವಂಥವ್ರು, ಶಿವನ ಭಕ್ತರಾಗಿರಬಹುದು. ಇವೆಲ್ಲವೂ ಸಮೇತ ಶಿವನ ಗಣಗಳು ಅಂತೇಳಿ ಹೇಳ್ತಾರೆ. ಹಾಗೆ ಒಮ್ಮೆ ಪಾರ್ವತಿ ಮದುವೆಯನ್ನಾಗಿ ಎಲ್ಲ ಶಿವಗಣಗಳಿಗೆ ಔತಣಕೂಟ ಅಂತ ಹೇಳಿ ಊಟವನ್ನು ಬಡಿಸ್ಬೇಕನ್ನುವಂಥ ದೃಷ್ಟಿಯಿಂದ ನಂದಿ ಹತ್ರ ಚಿಂತನೆಯನ್ನು ಮಾಡ್ತಾ ಹೋಗ್ತಾಳೆ. ಏನು, ಶಿವಗಣಗಳ ಬಗ್ಗೆ. ಆ ಶಿವಗಣಗಳ ಬಗ್ಗೆ ಚಿಂತನೆ ಮಾಡುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಹೇಗಿರ್ತದೆ ಅಂತ ಕೇಳಿದರೆ, ಕೆಲವೊಂದು ಗೋಮುಖವಾಗಿರ್ತದೆ, ಕೆಲವೊಂದು ಪಿಶಾಚಿ ಮುಖಿಗಳು, ಹಾಗೆ ಇನ್ನು ಕೆಲವೊಂದು ಕುಕ್ಕುಟ ಮುಖಗಳು, ಶರಭ ಮುಖಗಳು ಮತ್ತು ಶಾರ್ದೂಲ ಮುಖಗಳು ಅನ್ನುವಂಥದ್ದು, ಹಾಗೆ ಅಶ್ವಮುಖ, ಮಹಿಷಮುಖ, ಹಾಗೆ ಒಂದೊಂದು ಆಕಾರ ಅನ್ನುವಂಥದ್ದು ತರ್ಕಕ್ಕೆ ನಿಲುಕದು ಅಂತ ಹೇಳಿದ್ರೆ ನಮ್ಮ ಕೈಲಿ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲದಲೇ ಇರುವಂಥ ಆಕಾರಗಳಲ್ಲೆಲ್ಲ ಇರ್ತದೆ. ಹಾಗೆ ಕೆಲವೊಂದು ಅತಿಯಾಗಿರುವಂಥ ಶಬ್ದಗಳನ್ನು ಮಾಡುವಂಥದ್ದು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಈ ಗಣಗಳು ಅನ್ನುವಂಥದ್ದು ಶಿವನ ಹತ್ರ ಉಂಟು. ಅದರಲ್ಲಿ ಕೆಲವೊಂದು ಅಜಿತಕರ್ಣ ಅನ್ನುವಂಥದ್ದು, ಇನ್ನೊಂದು ಏಕಕರ್ಣ ಅನ್ನುವಂಥದ್ದು, ಕೆಲವರಿಗೆ ಸಹಸ್ರ ಮುಖ ಇರುವಂಥದ್ದು, ಇನ್ನು ಕೆಲವರಿಗೆ ಮುಖವೇ ಇರುವುದಿಲ್ಲ. ಹಾಗೆ ಇದೆಲ್ಲ ಏನಕ್ಕೆ ಅಂತ ಕೇಳಿದರೆ ಅವರುಗಳು ಒಂದೊಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅಂಥೇಳಿ. ಹಾಗೆ ಇನ್ನು ಕೆಲವೊಂದು ನೋಡಬೇಕಾದ್ರೆ ಸಹಸ್ರ ಮುಖಗಳಿರುವಂಥದ್ದು, ಇನ್ನು ಕೆಲವರಿಗೆ ಮುಖವೇ ಇಲ್ಲದಲೇ ಇರುವಂಥದ್ದು, ಇನ್ನೊಂದು ಕೆಲವೊಂದು ಗಜಕರ್ಣ ಅಂತೇಳಿ ದೊಡ್ಡದಾಗಿರುವಂಥ ಕಿವಿ ಇರುವಂಥದ್ದು, ಇನ್ನು ಕೆಲವರಿಗೆ ಚಿಕ್ಕದಾಗಿರ್ತಕ್ಕಂಥ ಕಿವಿ ಇರುವಂಥದ್ದು, ಇನ್ನು ಕೆಲವರಿಗೆ ಮೂಗು ಬೇರೆ ರೀತಿಯಾಗಿರುವಂಥದ್ದು. ಈ ಅನರ್ಥ ಇರುವಂಥದ್ದು ಯಾವುದು ನಮ್ಮ ಕೈಲಿ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ವೋ ಅವೆಲ್ಲವೂ ಸಮೇತ ಶಿವನ ಹತ್ತಿರ ಗಣಗಳ ರೂಪದಲ್ಲಿ ಸೇವೆಯನ್ನು ಮಾಡ್ತಾ ಬರ್ತದೆ. ಆದರೆ ಈ ಶಿವಗಣಗಳ ಕೆಲಸ ಏನು ಅಂತ ಕೇಳಿದರೆ, ವಿಶೇಷವಾಗಿ ನೋಡುವಾಗ ನಂದಿಗೆ ಒಂದು ವಿಶೇಷ ವರ ಅನ್ನುವಂಥದ್ದಿದೆ. ಏನು ಅಂತ ಕೇಳಿದರೆ, ನಂದಿಯ ಕೊಂಬಿನಿಂದ ಶಿವನನ್ನು ನೋಡಬೇಕು. ಹಾಗೆ ಪ್ರಾರ್ಥನೆ ಇರುವಂಥದ್ದು ನಂದಿಯ ಕಿವಿಯಲ್ಲಿ ಅದನ್ನು ಪ್ರಾರ್ಥನೆಯನ್ನು ನಾವು ಅಲ್ಲಿ ಹೇಳಬೇಕು. ಆಗ ಆ ಒಂದು ಪ್ರಾರ್ಥನೆ ಅನ್ನುವಂಥದ್ದು ಶೀಘ್ರವಾಗಿ ಫಲ ಕೊಡ್ತದೆ ಅನ್ನುವಂಥದ್ದು. ಹಾಗೆ ಇನ್ನು ಕೆಲವರು ಈ ಗಂಧರ್ವರು, ಇನ್ನು ಸ್ತ್ರೀ ಸಂಬಂಧಿತವಾಗಿರುವಂಥದ್ದು ಕೆಲವೊಂದು ಗಣಗಳಿದ್ದಾವೆ. ಅದರಲ್ಲಿ ಶಾಕಿನಿ, ಡಾಕಿನಿ, ಹಾಕಿನಿ, ಶೂಲಿನಿ, ರಕ್ತೇಶ್ವರಿ, ಇವೆಲ್ಲವೂ ಸಮೇತ ಸ್ವಲ್ಪ ರೌದ್ರ ರೂಪವಾಗಿರುವಂಥದ್ದು. ಇವೆಲ್ಲ ಏನು ಅಂತ ಕೇಳಿದರೆ, ಕೆಲವೊಂದು ಶಿವನ ತತ್ವಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಹೋಗುವವರನ್ನು ಮತ್ತು ವಿರೋಧ ಮಾಡುವವರನ್ನು ಇದು ಕೆಲವೊಂದು ಹಿಂಸೆ ಕೊಡುವಂಥದ್ದು ಮಾಡ್ತಾ ಬರ್ತದೆ. ಅದಾದ ನಂತರದಲ್ಲಿ ಕೆಲವೊಂದು ಆಕಾರವೇ ಇರುವುದಿಲ್ಲ ಕೆಲವಕ್ಕೆ. ಇನ್ನು ಕೆಲವುದಕ್ಕೆ ಆಕಾರ ಇದ್ದರೂ ಸಮೇತ ಅವುಗಳನ್ನು ನಾವು ಕಣ್ಣಿನ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗದಲ್ಲೇ ಇರುವಂಥದ್ದು. ಈ ರೀತಿಯಾಗಿರುವಂಥ ಗಣಗಳ ವಿಚಾರವನ್ನು ಮಾತಾಡುವಾಗ ಸಹಸ್ರಾರು ಗಣಗಳು ಶಿವನ ಸೇವೆಗೆ ಅನ್ನುವಂಥದ್ದು ಇರುವಂಥದ್ದು. ಅದರಲ್ಲಿ ನೋಡುವಾಗ ಹಾಗೆ ಸಣ್ಣದಾಗಿ ಚಿಂತನೆ ಮಾಡುವಾಗ ಭೂತರು, ಹಾಗೆ ನಾಗರು, ಯಕ್ಷಿಗಳು, ಹಾಗೆ ನಂತರದಲ್ಲಿ ಪ್ರಮಾತರು, ಪಿಶಾಚಿಗಳು, ಹಾಗೆ ರಾಕ್ಷಸರು, ಹಾಗೆ ವಿನಾಯಕ ಗ್ರಹಗಳು ಮತ್ತು ವಿದ್ಯಾಧರ ಗ್ರಹಗಳು, ಹಾಗೆ ನಂತರದಲ್ಲಿ ಭೃಂಗಿ, ಮಹಾಕಾಲ, ನಂತರದಲ್ಲಿ ಪಿಶಾಚ, ಅಗ್ನಿವೇತಾಳ, ಮಾಸ, ಭೂತರು, ಶಾಕಿನಿ, ಡಾಕಿನಿ, ಹಾಗೆ ನಂತರದಲ್ಲಿ ಗಂಧರ್ವರು, ಮಹಾಮಾರಿಗಳು, ಪ್ರೇತಗಳು, ಜ್ವರಗಳು, ಕಪಾಲಿಗಳು, ಈ ರೀತಿದೆಲ್ಲ ಬರ್ತಾ ಹೋಗ್ತವೆ. ಇದೆಲ್ಲ ಏನಕ್ಕೆ ಇರುವಂಥದ್ದು ಅಂತ ಕೇಳಿದರೆ, ಕೆಲವೊಂದೆಲ್ಲ ಸ್ಮಶಾನವಾಸಿಗಳಾಗಿರ್ತಾರೆ. ಕೆಲವೊಂದು ಸ್ಮಶಾನವಾಸಿಗಳಾಗಿ ಆ ದೇಹವನ್ನು ಭಕ್ಷಣೆ ಮಾಡುವಂಥದ್ದು, ಕೆಲವೊಂದು ಬಾರಿ ಆ ದೇಹವನ್ನು ಅಪಹರಣ ಮಾಡಿ ತೆಗೆದುಕೊಂಡು ಹೋಗುವಂಥ ಗಣಗಳನ್ನೆಲ್ಲ ನಾವು ನೋಡಿದ್ದೇವೆ. ಅವುಗಳ ತತ್ವ ಏನು ಅಂತ ಕೇಳಿದರೆ, ಎಲ್ಲದರದ್ದು ಶಿವನನ್ನು ಯಾರು ವಿರೋಧ ಮಾಡಿ ಮುಂದುವರಿತಾರೆ ಅವರುಗಳಿಗೆ ಆ ಗಣಗಳು ಅನ್ನುವಂಥದ್ದು ತೊಂದರೆ ಕೊಡ್ತದೆ. ಎಲ್ಲ ಕಡೆಯೂ ಶಿವ ಬಂದುಬಿಟ್ಟು ಇಲ್ಲಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಯಾವಾಗ ಶಿವನನ್ನು ಕೆಲವೊಂದು ಆರಾಧನೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ, ಅಥವಾ ಜಾತಕದಲ್ಲಿ ದೋಷ ಇದ್ದಾಗ ಆ ಶಿವನನ್ನು ಆರಾಧನೆ ಮಾಡಿದಾಗ ನಮ್ಮ ಕಷ್ಟಗಳು ಅನ್ನುವಂಥದ್ದು ಸಾಕ್ಷಾತ್ ಪರಶಿವನೇ ಬಂದು ನಮ್ಮ ಕಷ್ಟವನ್ನು ಪರಿಹಾರ ಮಾಡುವುದಿಲ್ಲ. ಇವನು ಶಿವನನ್ನು ಆರಾಧನೆ ಮಾಡಿದ್ದಾನೆ ಅಂತ ಹೇಳಿದರೆ ಅವರ ಗಣಗಳು ಅವನ ಕಷ್ಟಗಳನ್ನು ಕಣ್ಣಿಗೆ ಕಾಣದಂತೆ ಮಾಯ ಮಾಡಿಬಿಡ್ತದಂತೆ. ಆ ರೀತಿಯಾಗಿರ್ತಕ್ಕಂಥ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು ಶಿವನ ಗಣಗಳ ಹತ್ರ ಇರ್ತದೆ. ಮತ್ತು ನಂದಿ ಭೃಂಗಿಗಳು, ಮತ್ತು ಇನ್ನೊಂದು ಜಯ ವಿಜಯ ಅನ್ನುವಂಥದ್ದು. ಇವೆಲ್ಲವೂ ಯಾಕೆ ಇರುವಂಥದ್ದು ಅಂತ ಕೇಳಿದರೆ, ಆ ಒಂದು ದೇವರ ಶಕ್ತಿಗಳನ್ನು ಹೆಚ್ಚಿಸ್ಲಿಕ್ಕೆ.
ಹೆಚ್ಚಿಸ್ಲಿಕ್ಕೆ ಅಂತ ಹೇಳಿದರೆ ಅದರಿಂದ ಅವರು ಅಂತ ಹೇಳಿ ಅಲ್ಲ, ಈ ದೇವರನ್ನು ಆರಾಧನೆ ಮಾಡಿದೆ ಅಂತ ಆದರೆ ಆ ಕಷ್ಟಗಳು ಈ ಮನುಷ್ಯನಿಗೆ ಬಂದು ಒದಗಬಾರ್ದು ಅನ್ನುವಂಥ ದೃಷ್ಟಿಕೋನದಲ್ಲಿ ನೋಡುವಾಗ ಆ ಶಕ್ತಿಗಳು ಪೂರಕವಾಗಿ ಈ ಕೆಲಸಗಳನ್ನು ಮಾಡ್ತಾ ಬರ್ತದೆ. ನಾವು ಯಾವಾಗ ಒಂದು ದೇವರಿಗೆ ಆರಾಧನೆಯನ್ನು ಮಾಡ್ತೇವೆ, ಆ ದೇವರ ಶಕ್ತಿಗಳು ಅನ್ನುವಂಥದ್ದು ಏನು ಮಾಡ್ತದೆ, ನಮಗೆ ಈ ಒಂದು ಪೂಜೆ ಆಗಿದೆ ಅಂತ ಆದರೂ ಕೂಡಲೇ ಆ ದೇವರ ಅಂಗದೇವತೆಗಳು, ಅಸ್ತ್ರದೇವತೆಗಳು ಅಥವಾ ಗಣಗಳು ಏನು ಮಾಡ್ತದೆ ಕೇಳಿದರೆ ಅವನ ಪ್ರಾರಬ್ಧಗಳು ಅನ್ನುವಂಥದ್ದನ್ನು ನಾಶ ಮಾಡಿಬಿಡ್ತದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅದೇ, ದೇವರು ನನಗೆ ಈ ಕಷ್ಟ ಇದೆ, ಹೀಗೀಗೆ ಮಾಡಿ ನಾ ಈ ರೀತಿ ಪೂಜೆಗಳನ್ನು ಮಾಡ್ತೇನೆ, ಅದು ಜ್ಯೋತಿಷದಲ್ಲಿ ಬಂದಿರ್ತದೆ ಈ ರೀತಿ ಪೂಜೆಗಳನ್ನು ಮಾಡಿ ಅಂತ. ಆ ಸಂದರ್ಭಗಳಲ್ಲಿ ಆ ದೇವತಾ ಕೆಲಸಗಳನ್ನು ಮಾಡಿದಾಗ ಏನಾಗ್ತದೆ ಕೇಳಿದರೆ ಆ ಒಂದು ದೇವರ, ಶಿವ ಆಗಿರಬಹುದು ಪಾರ್ವತಿ ಆಗಿರಬಹುದು, ಆ ದೇವರ ಗಣಗಳು ಅನ್ನುವಂಥದ್ದು ಅದಕ್ಕೆ ಒದಗಿರುವಂಥ ತೊಂದರೆಗಳನ್ನು ಖಾಲಿ ಮಾಡಿಬಿಡ್ತದೆ ಅಂತ ಹೇಳಿದರೆ ಇರ್ಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಅನುಗ್ರಹಕಾರಕನಾಗಿ ಇರ್ತದೆ. ಹಾಗೆ ಹಲವಾರು ಇನ್ನು ಕೆಲವೊಂದು ದೇಹವೇ ಇಲ್ಲ, ನಿರಾಕಾರ ರೂಪವಾಗಿರ್ತಕ್ಕಂಥ ಗಣಗಳು ಶಿವನ ಹತ್ರ ಇದ್ದಾವೆ. ಯಾಕೆ ಅಂತ ಕೇಳಿದರೆ ಒಂದೊಂದು ಕೆಲಸಗಳಿಗೆ ಆ ದೇವರು ಅನುಗ್ರಹವನ್ನು ಮಾಡುವಂಥದ್ದು. ಇನ್ನು ಕೆಲವೊಂದು ದೇವರ ಉಳಿದಂಥ ಆಹಾರಗಳನ್ನು ತಿಂದು ಜೀವಿಸುವಂಥ ಗಣಗಳು ಶಿವನ ಹತ್ತಿರ ಇದ್ದಾವೆ. ಹಾಗಾಗಿ ವಿಶೇಷವಾಗಿ ನಂದಿ ಅನ್ನುವಂಥದ್ದು, ನಂದಿ ಮತ್ತು ಇನ್ನೊಂದು ಭೃಂಗಿರಿಟಿ ಅನ್ನುವಂಥದ್ದು ಹೇಳಿದೆ, ಅಗ್ನಿಬೇತಾಳ ಅನ್ನುವಂಥದ್ದು ಹೇಳಿದ್ದೆ. ಇವೆಲ್ಲ ಏನು ಅಂತ ಕೇಳಿದರೆ ಅತೃಪ್ತವಾಗಿರ್ತಕ್ಕಂಥ ಆತ್ಮಗಳನ್ನು ಕೆಲವೊಂದು ತೆಗೆದುಕೊಂಡು ಹೋಗಿ ಶಿವನ ಗಣಗಳೊಟ್ಟಿಗೆ ಸೇರಿಸುವಂಥದ್ದೆಲ್ಲ ಇರ್ತದೆ. ಯಾಕೆ ಕೇಳಿದರೆ ಅವುಗಳಿಗಿನ್ನೂ ಮೋಕ್ಷ ಆಗಿರುವಂಥ ಕಾಲ ಆಗಿರುವುದಿಲ್ಲ. ಅವುಗಳಿಗೆ ಮೋಕ್ಷ ಆಗಬೇಕಂತಾದರೆ ಅವುಗಳ ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಅಂತ ಇರ್ತದೆ. ಈ ಮನುಷ್ಯ ಜೀವನದ ಚಿಂತನೆಯೇ ಬೇರೆ, ಈ ಗಣಗಳ ಚಿಂತನೆ ಮಾಡುವಂಥದ್ದೇ ಬೇರೆ. ಹಾಗಾಗಿ ಈ ಗಣಗಳು ಅನ್ನುವಂಥದ್ದು ವಿಶೇಷವಾಗಿ ಶಿವನ ಆರಾಧನೆ ಮಾಡುವವರು, ಶಿವನ ಶಕ್ತಿಗಳನ್ನು ಹೊಂದಿದಂಥವರು, ಶಿವನ ಆಜ್ಞೆಗಳನ್ನು ಪರಿಪಾಲನೆ ಮಾಡುವವರು, ಹಾಗೆ ಶಿವನನ್ನು ಕುರಿತು ಉಪಾಸನೆ ಮಾಡುವವರು, ಶಿವನಿಂದ ಅನುಗ್ರಹಿತರಾದವರು, ಏನನ್ನ ಬೇಕಾದರೂ ನಾವು ಕರಿಬೋದು ಇದರಲ್ಲಿ, ಈ ವಿಷಯಗಳಲ್ಲಿ. ಹಾಗಾಗಿ ಶಿವನ ಗಣಗಳಿಗೆ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಗಳಿದೆ, ವಿಶೇಷವಾಗಿ ಮಾಂತ್ರಿಕ ಶಕ್ತಿ ಆಗಿರ್ಬೋದು, ಹಾಗೆ ಇನ್ನು ಕೆಲವೊಂದು ಬೇತಾಳ ಸಿದ್ಧಿಗಳಾಗಿರಬಹುದು. ಹಾಗೆ ಇನ್ನು ಶಿವನ ಗಣಕೂಟಗಳಲ್ಲಿ ವಿಶೇಷವಾಗಿ ಸ್ತ್ರೀ ಸಂಬಂಧಿತವಾಗಿರುವಂಥ ಗಣಗಳು ಇದ್ದಾವೆ. ಅದನ್ನು ಶಾಕಿನಿ ಅನ್ನುವಂಥದ್ದು, ಹಾಗೆ ಶಾಕಿನಿ ಅನ್ನುವಂಥದ್ದು, ಬಗಳಾಂಬಿಕೆ ಬರುವುದಿಲ್ಲ, ಶಾಕಿನಿ ಅನ್ನುವಂಥದ್ದಾಗಿರಬಹುದು. ಹಾಗೆ ಇನ್ನು ಯಕ್ಷಿಣಿಯರು, ಹಾಗೆ ನಂತರದಲ್ಲಿ ಈ ಅಪ್ಸರೆಯರು, ಇವೆಲ್ಲವೂ ಸಮೇತ ಶಿವನ ಸ್ತ್ರೀ ಸಂಬಂಧಿತವಾಗಿರುವಂಥ ದೇವತೆ. ಶಿವನ ಜೀವನದಲ್ಲಿ ಒಂದು ಸ್ತ್ರೀ ಆಗಮನ ಆಗಿದೆ ಅಂತ ಹೇಳಿದರೆ ಅದು ಕೇವಲ ಪಾರ್ವತಿ ಮಾತ್ರ. ಇನ್ನು ಬಿಟ್ಟರೆ ಇನ್ನು ಉಳಿದಂಥ ಗಣಗಳೆಲ್ಲವೂ ಸಮೇತ ಪುರುಷ ತತ್ವವನ್ನೇ ಹೊಂದಿದ್ದಾವೆ. ಹಾಗಾಗಿ ಶಿವನ ಹತ್ತಿರ ಇರುವಂಥ ಗಣಗಳಲ್ಲಿ ಆ ಸ್ತ್ರೀ ಸಂಬಂಧಿತವಾಗಿರುವಂಥದ್ದು ಅಂತ ಹೇಳಿದರೆ ಈ ಅಪ್ಸರೆಯರು, ಈ ಗಣಗಳೆಲ್ಲವೂ ಸಮೇತ ಶಿವನ ಸ್ತ್ರೀ. ಅವರು ತುಂಬ ಈ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಗಳು ಅವರಲ್ಲಿರ್ತದೆ. ಏನನ್ನ ಬೇಕಾದರೂ ಯಕ್ಷಿ ಅಂತೇಳಿ ಹೇಳ್ತೇವೆ, ಅವುಗಳೆಲ್ಲ ಕ್ಷಣ ಮಾತ್ರವನ್ನು ಅಂದರೆ ಕ್ಷಣ ಮಾತ್ರದಲ್ಲಿ ನಾವು ಏನು ಕೇಳಿದ್ದನ್ನು ಸಾಧಕ ಏನು ಕೇಳ್ತಾನೆ ಅದನ್ನು ಕೊಟ್ಬಿಡುವಂಥ ಶಕ್ತಿಗಳೆಲ್ಲ ಅಪ್ಸರೆಯರಿಗೆ, ಯಕ್ಷಿಗಳಿಗೆಲ್ಲ ಉಂಟಂತೆ. ಅವೆಲ್ಲವೂ ಸಮೇತ ಶಿವನನ್ನೇ ಆರಾಧ್ಯ ದೇವವಾಗಿ ಆರಾಧನೆ ಮಾಡ್ತಿದ್ದಂಥವ್ರು. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ. ಯಾಕೆ ಅಂತ ಕೇಳಿದರೆ ತನ್ನ ಭಕ್ತರನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ. ಇವಿಷ್ಟು ಸಮೇತ ಈ ಶಿವನ ಗಣಗಳ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಈ ಗಣಗಳಿಗೆ ಅಧಿಪತಿ ಯಾರು ಅಂತ? ಗಣಗಳಿಗೆ ಅಧಿಪತಿ ಗಣನಾಯಕ. ಗಣಗಳಿಗೆ ಅಧಿಪತಿ ಗಣನಾಯಕ. ಯಾಕೆ ಅಂತ ಕೇಳಿದರೆ ಶಿವ ತನ್ನ ಗಣಪತಿಯ ತಲೆಯನ್ನು ಛೇದನ ಮಾಡಿದ್ರ ಮೇಲೆ ಆ ಛೇದನ ಮಾಡಿದಂಥದ್ದು, ಆದೇಶ ಮಾಡಿದಂಥದ್ದು ಯಾರಿಗೆ? ಗಣಗಳಿಗೇನೆ. ಆಗ ಪಾರ್ವತಿ ಹೇಳುವಂಥದ್ದು ಗಣಗಳಿಗೆ ಅಧಿಪತಿಯಾಗಿರುವಂಥವನು ಗಣಪತಿ ಆಗಬೇಕು ಅಂತೇಳಿ. ಹಾಗಾಗಿ ಗಣಗಳಿಗೆಲ್ಲ ಅಧಿಪತಿ ಯಾರು ಅಂತ ಕೇಳಿದರೆ ಗಣಪತಿಯೇ ಗಣಗಳಿಗೆ ಅಧಿಪತಿ. ಆ ಗಣಗಳ ಈಶ, ಗಣೇಶ ಅನ್ನುವಂಥದ್ದು. ಗಣಗಳ ಈಶ ಗಣೇಶ, ಗಣಗಳಿಗೆ ಪತಿ ಗಣಪತಿ ಅಂತ ಹೇಳಿ. ಗಣ ಮತ್ತು ಪತಿ. ಗಣ ಅಂತ ಹೇಳಿದರೆ ಶಿವನ ಗಣಗಳು, ಅದಕ್ಕೆ ಪತಿಯಾದಂಥವನು, ಅದಕ್ಕೆ ಮುಖ್ಯವಾದವನು ಗಣಪತಿ ಅಂತ ಹೇಳಿ. ಹಾಗೆ ಗಣಪತಿ ಅನ್ನುವಂಥದ್ದು ವಿಶೇಷವಾಗಿ ಗಣಗಳ ಆರಾಧನೆ ಮಾಡುವಂಥದ್ದು. ಹಾಗೆ ಗಣಪತಿಯ ಪೂಜೆಯಿಂದ ಕೆಲವೊಂದು ಗಣಗಳು ಅನ್ನುವಂಥದ್ದು ಸಂತೃಪ್ತರಾಗುವಂಥದ್ದೆಲ್ಲ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ ಹಾಸನಿಂದ, ವಿಶಾಲ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆನೇ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. 9/3/2000. 9/3/2000. ಟೈಮಿಂಗ್ಸ್ ಹೇಳಿ. ಗುರುವಾರ ಬೆಳಿಗ್ಗೆ 7:27. 7:27 ಬೆಳಿಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ತೆ. ನಮಸ್ತೆ ಗುರುಜಿ. ಹಾಂ ಹೇಳಿ.
ಅದೇ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಏನು ವಿಷಯ? ಸಿಟ್ಟು ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾಳೆ. ಅದಕ್ಕೆ ಅದೇನು ಅಂತದೇನಾದ್ರು ಜೊತೆ ಇದ್ರಲ್ಲೂ ಹುಡ್ತಾಗ ಏನಾದ್ರು ದೋಷ ಐತ ಅಂತ ಏನಾದ್ರು ಒಂಚೂರು ಕೇಳಿ ಅಂತ. ಹುಟ್ದಾಗ ಏನಾರು ಹೋಮ ಗೀಮ ಮಾಡ್ಕೊಂಡಿದ್ರೆ ಇವಳ ಹೆಸರಲ್ಲಿ? ಒಂದು ಅದೇ ಮೂಲ ನಕ್ಷತ್ರ ಅಂದ್ಬಿಟ್ಟು ಒಂದು ಪೂಜೆ ಮಾಡ್ತಿದ್ದು ಅಷ್ಟೇ. ಈಗ ಡೇಟ್ ಆಫ್ ಬರ್ತ್ ಒಂದ್ಸಲಿ ಹೇಳ್ತೀನಿ ನೋಡಿ. 9/3/2000 ಅಲ್ವಾ? 2000. 7 ಗಂಟೆ 23 ನಿಮಿಷ ಬೆಳಗ್ಗೆ. ಅಲ್ಲ 7:27. ಹಾಂ 7:27 ಅಲ್ವಾ? ನಿಮಿಷ ಬೆಳಗಿನ ಜಾವ. ಹಾಂ ಯಾವ ಊರಲ್ಲಿ? ಹುಟ್ಟಿದ್ದು ಅರ್ಕಿಗೋಡು. ಯಾವ ನಕ್ಷತ್ರ ರಾಶಿ ಬರುತ್ತೆ ಅಂತ ಹೇಳಿದ್ದಾರೆ? ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಅಂತೆ. ಮತ್ತೆ ನೀವು ಯಾವ ಹೋಮವನ್ನು ಮಾಡಿಸಿದ್ದು? ಅಲ್ಲಿ ಅದು ಒಂದು ನವಗ್ರಹಗಳ ಪೂಜೆ ಮಾಡಿಸ್ಬಿಟ್ಟು ದನ ಕೊಡ್ಬೇಕು ಅಂದ್ರ ಅದಕ್ಕೆ ಕೊಟ್ಟಿತ್ತು. ಅಲ್ಲೇ ಏನಾಗಿದೆ ಅಂದ್ರೆ ನೋಡಿ, ಒಂದು ಅವರಿಗಿರುವಂಥ ಯೋಗಗಳಿಂದ ಯಾವುದು ಅನುಕೂಲತೆಗಳಾಗ್ತಾ ಇಲ್ಲ. ಅರ್ಥಾತ್ ಈಗ ನಿಮ್ಮ ಹತ್ರ ಒಂದು ಬಾಳೆಹಣ್ಣು ಇಟ್ಕೊಂಡು ತಿಂದಲೇ ಹಾಗೆ ಕೂತ್ರೆ ಹಸು ಹೋಗೋದಿಲ್ಲ ಅಲ್ವಾ? ಹಾಗೆ ಇವರಲ್ಲಿರುವಂಥ ಯೋಗಗಳು, ಈ ಒಂದು ಯಾವ ಜಾತಕವನ್ನು ಕೊಟ್ಟಿದ್ದೀರಿ, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್, ಆ ಒಂದು ಶಿಶುವಿಗೆ ಏನಾಗ್ತಾ ಉಂಟು ಅಂತ ಕೇಳಿದ್ರೆ ಅದರಲ್ಲಿರುವಂಥ ಯೋಗಗಳು, ಅದಕ್ಕೆ ಒದಗಿ ಬಂದಂಥ ಯೋಗಗಳು ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅವಳಿಗೆ. ಅರ್ಥ ಆಯ್ತಾ? ಅದರಿಂದ ಏನು ಮಾಡ್ತಾ ಇದ್ದಾಳೆ ಕೇಳಿದ್ರೆ ಅತಿಯಾಗಿರ್ತಕ್ಕಂಥ ಹಠ ಮಾಡುವಂಥದ್ದು, ಬೇಡದ ವಿಚಾರಗಳಿಗೆ ಅತಿಯಾಗಿ ಮನಸ್ಸನ್ನು ನೋಯಿಸುವಂಥದ್ದು. ಅದಾದ್ರ ಮೇಲೆ ಸ್ವಲ್ಪ ಈ ಎಂತ ಕಂಫರ್ಟ್ ಜೀವನ, ಎಲ್ಲರೂ ನನಗೆ ಸೇವೆ ಮಾಡಲಿ, ನನ್ನ ತಾಯಿ ಆಗಿದ್ರೆ ನನಗೆ ನೀರು ತಂದು ಕೊಡೋದು ನೀನೇ, ನಾನು ಕೂತ್ ಜಾಗಕ್ಕೆ ತಂದು ಕೊಡಬೇಕು ಅಂತ ಹೇಳ್ತಾಳೆ. ಸೋಂಬೇರಿ ಅಂತ ಹೇಳೋದು ನಮ್ಮ ಕಡೆ. ಆಯಿತಾ? ಈ ರೀತಿ ಇರುವಂಥದ್ದೆಲ್ಲ ಇದೆ. ಇವಳಿಗೆ ಸ್ವಲ್ಪದ ಸದ್ಯದ ಪರಿಸ್ಥಿತಿಗೆ ಗಣಪತಿ ಅನುಗ್ರಹ ಅಂತ ಹೇಳಿದ್ರೆ ಗಣಪತಿ ದೇವರನ್ನು ಆರಾಧನೆ ಮಾಡಲಿ. ಅದಾದ್ರ ಮೇಲೆ ಸ್ವಲ್ಪ ಇವಳಿಗೆ ದೋಷಗಳು ಅನ್ನುವಂಥದ್ದು ಹೆಚ್ಚಾಗಿ ಇದೆ. ಅದಕ್ಕೆ ಈ ರೀತಿ ಆಗಿರುವಂಥ ದೋಷಗಳು ಅನ್ನುವಂಥದ್ದು ಬರ್ತಾ ಇರೋದು. ಈ ಒಂದು ಅದಕ್ಕೆ ಕೆಲವೊಂದು ಈ ಆರೋಗ್ಯದಲ್ಲಿ ಪೆಟ್ಟು ಕೊಡುವಂಥದ್ದೆಲ್ಲ ಇದೆ. ಆಯ್ತಾ? ಸದ್ಯದ ಪರಿಸ್ಥಿತಿಗೆ ಗಣಪತಿಯನ್ನು ಆರಾಧನೆ ಮಾಡಿ, ಅದಾದ್ರ ಮೇಲೆ ಒಂದು ಯಂತ್ರವನ್ನು ಇಟ್ಟು ಆ ಯಂತ್ರಕ್ಕೆ ಪ್ರತಿನಿತ್ಯ ಒಂದು ನೈವೇದ್ಯಾದಿಗಳನ್ನು ಮಾಡಿ ಆ ನೈವೇದ್ಯವನ್ನು ಈ ಮಗುವಿಗೆ ತಿನ್ನಿಸ್ತಾ ಬನ್ನಿ. ಅದೆಲ್ಲ ಕೊಡ್ತಾರೆ, ಅದೆಲ್ಲ ನಿಮಗೆ ಫೋನ್ ಮಾಡ್ತಾರೆ, ಹೇಳ್ತಾರೆ ವಿಷಯಗಳನ್ನು. ಸದ್ಯದ ಪರಿಸ್ಥಿತಿಗೆ ಗಣಪತಿಯನ್ನು ಆರಾಧನೆ ಮಾಡಿ, ಆಮೇಲೆ ನೋಡುವ, ಒಳ್ಳೆದಾಗ್ಲಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಶಿವನನ್ನ ಒಲಿಸಿಕೊಳ್ಳೋದು ಹೇಗೆ ಅಂತ? ಶಿವನನ್ನು ಒಲಿಸಿಕೊಳ್ಬೇಕಂತಾದರೆ ಶಿವ ಇರುವಂಥದ್ದು ಸಂಹಾರ ರೂಪಿ. ಯಾಕೆ? ಶಿವಗಣಗಳ ಹತ್ರ ಅನರ್ಥವಾಗಿರ್ತಕ್ಕಂಥ ಗಣಗಳಿದ್ದಾವೆ, ಕೆಲವೊಂದು ಮುಖ ಇಲ್ಲ, ಕೆಲವೊಂದು ರೌದ್ರವಾಗಿದ್ದಾವೆ, ಕೆಲವೊಂದು ಪ್ರೇತಗಳು ಅನ್ನುವಂಥದ್ದಿದ್ದಾವೆ ಅಂತ ಕೇಳಿದರೆ, ಶಿವ ಅನ್ನುವಂಥದ್ದು ಸಂಹಾರ ರೂಪ. ಬ್ರಹ್ಮಾಂಡವನ್ನು ಅಲ್ಲಿ ತಪ್ಪು ಮಾಡಿದಂಥವರಿಗೆ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಶಿವನಿಗಿರುವಂಥದ್ದು. ಹಾಗಾಗಿ ಶಿವನ ಹತ್ರ ಗಣಗಳು ಅತಿ ಹೆಚ್ಚಾಗಿ ಇರ್ತದೆ. ಹಾಗೆ ಇನ್ನು ಶಿವನನ್ನು ಆರಾಧನೆ ಮಾಡುವಂಥದ್ದೇನು ಅಂತ ಕೇಳಿದರೆ, ಸುಮ್ಮನೆ ನಾವು ಶಿವನನ್ನು ದತ್ತೂರ ಹೂವನ್ನು ಅಥವಾ ಬಿಲ್ಲೋಪತ್ರೆಯನ್ನು ಅಥವಾ ಇನ್ನು ವಿಶೇಷವಾಗಿರುವಂಥ ಹೂಗಳನ್ನೆಲ್ಲ ಹಾಕಿದರೂ ಕೂಡಲೇ ಶಿವ ಒಲಿಯುವುದಿಲ್ಲ. ಆ ಶಿವನಲ್ಲಿರುವಂಥ ತತ್ವಗಳನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ಆ ಶಿವನಿಗೆ ಇರುವಂಥ ಯೋಗಗಳು ಅನ್ನುವಂಥದ್ದಾಗಿರ್ಬೋದು, ಅವನ ಅನುಗ್ರಹ ಅನ್ನುವಂಥದ್ದು ನಮಗಾಗ್ತದೆ. ಖಾಲಿ ಸುಮ್ಮನೆ ಅಭಿಷೇಕ ಮಾಡಿದೆ, ಒಂದು 10-100 ಸಲ ರುದ್ರಾಭಿಷೇಕ ಮಾಡಿದೆ, ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ನಾ ಅನಾಚಾರ ಮಾಡ್ತಾ ಇದ್ದ ಅಂತ ಹೇಳಿದರೆ ಅವರನ್ನು ಆದಷ್ಟು ಬೇಗ ಸಂಹಾರ ಮಾಡಿಬಿಡ್ತಾನೆ. ಯಾಕೆ ಅಂತ ಕೇಳಿದರೆ, ಶಿವನಲ್ಲಿರುವಂಥದ್ದು ಸಂಹಾರ ರೂಪವೇ. ಯಾರೇ ತಪ್ಪು ಮಾಡಿದರೂ ಸಮೇತ ಅವರಿಗೆ ಪೆಟ್ಟುಕೊಡುವಂಥದ್ದು ಶಿವನ ಕೆಲಸ. ಹಾಗಾಗಿ ಅವನ ಹತ್ರ ಗಣಗಳು ಅತಿ ಹೆಚ್ಚು ಗಣಗಳಿರುವಂಥದ್ದು ಶಿವನ ಹತ್ರನೇ. ಯಾಕಂದರೆ ಅವನು ಸ್ಮಶಾನವಾಸಿ. ಕೆಲವೊಂದು ಸ್ಮಶಾನದಲ್ಲೂ ಗಣಗಳಿರ್ತದೆ. ಇಂತಹ ಶಿವನನ್ನು ನಾವು ಒಲಿಸ್ಕೊಳ್ಬೇಕು ಅಂತಾದರೆ ವಿಶೇಷವಾಗಿ ಹೇಳಿರುವಂಥದ್ದು ಶಿವ ಅಭಿಷೇಕ ಪ್ರಿಯ. ವಿಶೇಷವಾಗಿ ಹಣ್ಣುಗಳ ರಸಗಳಿಂದ, ಹಾಗೆ ನೀರಿನಿಂದ, ಹಾಗೆ ಇನ್ನು ಹಾಲು ಫಲಪಂಚಾಮೃತಗಳಿಂದ ದೇವರನ್ನು ಅಭಿಷೇಕ ಮಾಡುವಂಥದ್ದು. ಯಾಕಂದರೆ ಶಿವನಿಗೆ ಬೇಕಾಗಿರುವಂಥದ್ದು ಏನಂತ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳು. ಈ ಅಭಿಷೇಕಗಳನ್ನು ನಾವು ಎಷ್ಟು ಮಾಡ್ತೇವೋ ಅಷ್ಟು ಭಗವಂತ ನಮಗೆ ಏನನ್ನಾದರೂ ಕೊಡ್ತಾ ಹೋಗ್ತಾನೆ, ಇಪ್ಸಿತ ಫಲಗಳನ್ನು ಕೊಡ್ತಾನೆ. ಯಾರಿಗೆ ಸಾಧಕನಿಗೆ ಯಾವ ಇಚ್ಛೆ ಉಂಟೋ, ಅವನಿಗೆ ಚಿನ್ನ ಬೇಕೋ, ವಜ್ರ ಬೇಕೋ, ವೈಡೂರ್ಯ ಬೇಕೋ, ನಂತರದಲ್ಲಿ ಅವನಿಗೇನು ಅಧಿಕಾರ ಬೇಕೋ, ಎಲ್ಲವನ್ನ ದಯಪಾಲಿಸುವಂಥ ಶಕ್ತಿಯನ್ನು ಹೊಂದಿರುವಂಥದ್ದು ಯಾರು ಅಂತ ಕೇಳಿದರೆ ಈ ಶಿವ. ಹಾಗಾಗಿ ಈ ಶಿವನನ್ನು ನಾವು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿದ್ವಿ ಅಂತ ಆದರೆ ನಾವು ಎಲ್ಲಿಗೆ ಹೋಗಬೇಕಂತಿಲ್ಲ. ಮನುಷ್ಯನ ಎಲ್ಲೋ ಹೋಗ್ಬಿಟ್ಟು ಏನೋ ಸಂಪಾದನೆ ಮಾಡಬೇಕು ಅಂತಿಲ್ಲ.
ಕೂತ ಜಾಗಕ್ಕೆ ಎಲ್ಲವನ್ನು ಕೊಡುವಂಥ ಶಕ್ತಿ ಆ ಶಿವನಿಗಿದೆ. ಹಾಗಾಗಿ ಅವನನ್ನು ವಿಶೇಷವಾಗಿ ಅಭಿಷೇಕಾದಿಗಳನ್ನು ಮಾಡೋದ್ರಿಂದ, ಹಾಗೆ ಶಿವಪಂಚಾಕ್ಷರಿ ಜಪಗಳನ್ನು ಮಾಡೋದ್ರಿಂದ ಅವನನ್ನು ಶೀಘ್ರಾತಿ ಶೀಘ್ರವಾಗಿ ಅವನ ಕೃಪೆಗೆ ಪಾತ್ರರಾಗಿರ್ಬೋದು. ಒಲಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ದೇವಾನುದೇವತೆಗಳೇ ಒಲಿಸ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿಬಿಟ್ರು. ಇನ್ನು ನೀವೆಲ್ಲ ಕೂತ್ಕೊಂಡು ಒಲಿಸ್ಕೊಳ್ಳೋದಂತೇಳಿ ಸಾಧ್ಯತೆ ಇಲ್ಲ. ಶಿವನ ಕೃಪೆಗೆ ಪಾತ್ರ ಆಗಬೇಕಂತಾದರೆ ಧರ್ಮದಿಂದ ಇರಬೇಕು. ಮೊದಲು ನಾವು ಮಾಡುವಂಥ ಕೆಲಸ, ನಮ್ಮ ಚಿತ್ತ ಅನ್ನುವಂಥದ್ದು ಶುದ್ಧವಾಗಿರಬೇಕು, ನಮ್ಮ ಮನಸ್ಥಿತಿ ಅನ್ನುವಂಥದ್ದು ನಿಷ್ಕಲ್ಮಶವಾಗಿರಬೇಕು. ನಾವಿಲ್ಲಿ ಶಿವನನ್ನು ಪೂಜೆ ಮಾಡೋದು, ಅಲ್ಲಿ ಕೂತ್ಕೊಂಡು ಅತ್ತೆ ಮಾವನಿಗೆ ಹಿಡ್ಕೊಂಡು ಸರಿ ಹೊಡೆದೆ ಇಲ್ಲ ಅಂತ ಹೇಳಿದ್ರೆ ಗಂಡ ಹೆಂಡ್ತಿಗೆ ಹೊಡೆದೆ, ಹೆಂಡ್ತಿ ಗಂಡಂಗೆ ಹೊಡೆದೆ, ಅದು ಅವಾಚ್ಯ ಪದಗಳನ್ನು ಮಾಡಿದೆ, ಹೊರಗಡೆ ಹೋಗಿ ಕಳ್ತನ ಮಾಡಿದೆ, ಮೋಸ ಮಾಡಿದೆ ಅಂತ ಹೇಳಿದ್ರೆ ಶಿವ ಒಲಿಯೋದಿಲ್ಲ. ನಮ್ಮಲ್ಲಿ ಸತ್ಯತೆಯಿಂದ ಇದ್ದು ನಾವು ದೇವರಿಗೆ ಶರಣಾಗತಿ ಆದರಲ್ಲಿ ಆ ಯಾವ ದೇವರಾದರೂ, ಶೈವಶಾಕ್ತೆ ವೈಷ್ಣವ ಯಾವ ದೇವರಾದರೂ ಸಮೇತ ಶೀಘ್ರಾತಿ ಶೀಘ್ರವಾಗಿ ಫಲವನ್ನು ಕೊಡ್ತಾನೆ. ಹಾಗಾಗಿ ಶಿವನನ್ನು ಆರಾಧನೆ ಮಾಡಲಿಕ್ಕಿರುವಂಥದ್ದು ವಿಶೇಷವಾಗಿ ಅಭಿಷೇಕ ಪ್ರಿಯ ಶಿವ, ಅಭಿಷೇಕವನ್ನು ಮಾಡುವಂಥದ್ದು, ಅರ್ಚನೆಗಳನ್ನು ಮಾಡುವಂಥದ್ದು, ಸ್ತೋತ್ರ ನಮಸ್ಕಾರಗಳನ್ನು ಮಾಡುವಂಥದ್ದು, ದೇಹವನ್ನು ದಂಡನೆ ಮಾಡಿ ಮಾಡುವಂಥದ್ದು, ಇವೆಲ್ಲ ಶಿವನಿಗೆ ಪ್ರೀತಿಯನ್ನು ಗಳಿಸಲಿಕ್ಕೆ ಅನುಕೂಲತೆಗಳಾಗ್ತದೆ. ಖಂಡಿತ ಗುರುಜಿ. ಇನ್ನು ಈ ರುದ್ರಾಭಿಷೇಕದ ಮಹತ್ವ ಏನು ಅಂತ? ರುದ್ರಾಭಿಷೇಕ ಅನ್ನುವಂಥದ್ದು ಎಲ್ಲವನ್ನ ಭಗವಂತನ ಹತ್ರ ಕೇಳುವಂಥದ್ದು. ಓಂ ನಮೋ ಭಗವತೆ ರುದ್ರಾಯ ಅನ್ನುವಂಥ ಮಂತ್ರದಿಂದ ಶುರುವಾಗುವಂಥದ್ದು. ಅಂತ ಹೇಳಿದರೆ ಶಿವನನ್ನು ಒಂದೊಂದು ಅಂಗವನ್ನು, ಹಾಗೆ ಶಿವನ ಗಣಗಳನ್ನು, ಹಾಗೆ ಶಿವನ ಹತ್ರ ಬೇಕಾಗಿರುವಂಥದ್ದು ಏನೇನು ನಮಗೆ ಬೇಕು ಅನ್ನುವಂಥದ್ದು ಇದೆಯೋ ಅವೆಲ್ಲವನ್ನು ಕೇಳುವಂಥದ್ದು ಮಂತ್ರಸ್ವರೂಪವಾಗಿರುವಂಥದ್ದೇ ಈ ರುದ್ರ ಮಂತ್ರಗಳು ಅನ್ನುವಂಥ. ಇದಕ್ಕೆ ಮೋದಷ್ಟಮಿ ಕೃತಷ್ಟಮಿ ಅಂತ ಹೇಳಿದರೆ ಅವನ ಹತ್ರ ಕೇಳುವುದು ಎಲ್ಲವನ್ನು. ಮೊದಲು ಶಿವನನ್ನು ಅತಿಯಾಗಿ ಹೊಗಳುದು, ಆಮೇಲೆ ಚಮೆಯಲ್ಲಿ ಬರ್ತದೆ, ನನಗೆ ಅದು ಕೊಡು, ನನಗಿದು ಗೋಧಿ ಕೊಡು, ಅಕ್ಕಿ ಕೊಡು, ನನಗಿದನ್ನು ಕೊಡು, ಅದನ್ನು ಕೊಡು, ಎಲ್ಲವನ್ನ ಕೇಳೋದು ಶಿವನ ಹತ್ರ. ಮೊದಲು ಶಿವನನ್ನು ಹೊಗಳುವಂಥದ್ದು, ಶಿವನ ಎಲ್ಲ ಅಂಗಗಳನ್ನು, ಶಿವನ ಲೀಲೆಗಳನ್ನು ಹೊಗಳುವಂಥದ್ದೆಲ್ಲ ಈ ರುದ್ರನಲ್ಲಿ ಉಂಟು. ಆ ರುದ್ರ ಅಂತ ಹೇಳಿದರೆ ಯಾರಿಗೆ ಏನು ಬೇಕು, ಯಾರಿಗೆ ಏನು ಬೇಡ, ಈ ದತ್ತೂರ ಪುಷ್ಪ ಅನ್ನುವಂಥದ್ದು ನೀವು ಕೇಳಿರ್ಬೋದು, ಯಾರಿಗೂ ಬೇಡ ಅದು, ಆದರೆ ಅದು ಶಿವನಿಗೆ ಪ್ರೀತಿ. ಬಿಲ್ಲಪತ್ರ ಯಾರಿಗೂ ಬೇಡ, ಅದು ಶಿವನಿಗೆ ಪ್ರೀತಿ. ಎಲ್ಲರಿಂದ ದೂಷಿತನಾಗಿ ಅವನು ನನಗೆ ಯಾರು ಇಲ್ಲ ಅನ್ನುವಂಥವ್ರಿಗೆ ಯಾರಿದ್ದಾರೆ ಕೇಳಿದರೆ ಶಿವ ಅನ್ನುವಂಥವನಿದ್ದಾನೆ. ಈ ಭಾವಾರ್ಥಗಳೆಲ್ಲ ಬರುವಂಥದ್ದು ಒಂದೊಂದು ಮಂತ್ರಗಳಲ್ಲೇ. ಹಾಗಾಗಿ ಶಿವನಿಗೆ ವಿಶೇಷವಾಗಿ ರುದ್ರಾಭಿಷೇಕ ಅನ್ನುವಂಥದ್ದು, ರುದ್ರ ಪಠನೆ, ಈ ರುದ್ರ ಸೂಕ್ತದಿಂದ ಅಭಿಷೇಕಾದಿಗಳನ್ನು ಮಾಡೋದ್ರಿಂದ ಏನಾಗ್ತಾನೆ, ಶಿವ ಆದಷ್ಟು ಸಂತುಷ್ಟನಾಗ್ತಾನಂತೆ. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರ ಮನ್ಯವ ಉತೋತ ಇಶವೇ ನಮಃ ಅಂತ ಹೇಳಿದರೆ ಅವನ ಲೀಲೆಗಳಾಗಿರಬಹುದು, ಅವನ ಶಕ್ತಿಗಳನ್ನಾಗಿರಬಹುದು, ಎಲ್ಲವನ್ನ ಹೊಗಳುವಂಥ ಕೆಲಸ ಯಾವುದರಲ್ಲಿದೆ ಕೇಳಿದರೆ ಈ ಶಿವನಲ್ಲುಂಟು. ಏಕೆ ಅಂತ ಕೇಳಿದರೆ ನೋಡಿ, ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅನ್ನುವಂಥದ್ದೇ ಅವಳು ಸೃಷ್ಟಿಯಾಗಿದ್ದು ಯಾರ್ದು? ಪಾರ್ವತಿ ಸೃಷ್ಟಿ ಆದಂಥದ್ದೇ ಮಾಯೆ ಅನ್ನುವಂಥದ್ದು. ಆ ತಾಯಿಯ ಸೃಷ್ಟಿಯಾದಂಥದ್ದೇ ಶಿವನನ್ನು ಮದುವೆ ಆಗಬೇಕನ್ನುವಂಥ ದೃಷ್ಟಿಯಿಂದ. ಆದರೂ ಅವಳು ಸಮೇತ ಶಿವನನ್ನು ಕುರಿತು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ಲು. ಯಾಕೆ ಅಂದರೆ ಅವಳು ಜನ್ಮ ಆಗಿದ್ದೇ ಶಿವನನ್ನು ಪತಿಯನ್ನಾಗಿ ಪಡಿಲಿಕ್ಕೆ. ಆದರೂ ಅವನನ್ನೇ ಯಾಕೆ ಹೆಚ್ಚು ಆರಾಧನೆ ಮಾಡಿದ್ಲು ಅಂತ ಕೇಳಿದರೆ ಅಷ್ಟು ಸಮರ್ಪಣಾ ಭಾವ ಅನ್ನುವಂಥದ್ದು, ಭಗವಂತ ಕೇಳುವಂಥದ್ದೇನು ನಮ್ಮಲ್ಲಿರುವಂಥ ಸಮರ್ಪಣಾ ಭಾವ ಅನ್ನುವಂಥದ್ದು ಕೇಳ್ತಾ ಹೋಗ್ತಾನೆ. ಹಾಗೆ ಆ ರುದ್ರಾಭಿಷೇಕ ಅನ್ನುವಂಥದ್ದು ಅಷ್ಟೇ ವಿಶೇಷವಾಗಿ ಏಕಾದಶವಾರ ರುದ್ರಾಭಿಷೇಕ, ಶತವಾರ ರುದ್ರಾಭಿಷೇಕ, ಸಹಸ್ರ ರುದ್ರಾಭಿಷೇಕಾದಿಗಳು, ಮತ್ತು ಈ ವಿಶೇಷವಾಗಿ ಶಿವರಾತ್ರಿಗಳಲ್ಲಿ ವಿಶೇಷವಾಗಿ ಸಂಜೆ ರಾತ್ರಿ ಹೊತ್ತು ಅಭಿಷೇಕಾದಿಗಳನ್ನು, ಹಾಗೆ ಪ್ರತಿ ತಿಂಗಳ ಅಮಾವಾಸ್ಯೆ ಹುಣ್ಣಿಮೆ ಮುಂಚಿತವಾಗಿ ಪ್ರದೋಷ ಕಾಲ ಅನ್ನುವಂಥದ್ದು ಬರ್ತದೆ. ಈ ಸಂಜೆ ಕಾಲದಲ್ಲಿ ಶಿವನನ್ನು ಬೇರೆ ಯಾವ ದೇವರಿಗೂ ಸಂಜೆ ಅಭಿಷೇಕ ಇರಲಿಲ್ಲ, ಗಣಪತಿಗೊಂದು ಮತ್ತು ಶಿವನಿಗೊಂದು, ಬೇರೆ ಯಾರಿಗೂ ರಾತ್ರಿ ನಿಷಿಧ ಕಾಲದಲ್ಲಿ ಅಭಿಷೇಕ ಇಲ್ಲ. ಈ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ರುದ್ರಾಭಿಷೇಕಾದಿಗಳನ್ನು ಮಾಡೋದ್ರಿಂದ ಮನುಷ್ಯನ ಈಪ್ಸಿತ ಇರುವಂಥ ಸಂಕಲ್ಪಾದಿಗಳು ಅನ್ನುವಂಥದ್ದು ಶೀಘ್ರವಾಗಿ ಫಲ ಕೊಡಲಿಕ್ಕೆ ಈ ರುದ್ರಾಭಿಷೇಕ ಅನ್ನುವಂಥದ್ದು ಅತಿ ಹೆಚ್ಚು ಸಹಕಾರವನ್ನು ಆ ಒಂದು ಭಾಗದಲ್ಲಿ ಸಂಕಲ್ಪ ಇಟ್ಟಂಥ ಜನರಿಗೆ ಕೊಡ್ತಾ ಹೋಗ್ತಾನೆ ಅನ್ನುವಂಥದ್ದು ಹಲವಾರು ಕಡೆ ನೋಡಿದ್ದೇವೆ ನಾವು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ದೇವಾಸಿನಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮಾ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮೇಕೇರಿ ಅಂತ, ಕೊಡಗಿನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೆ, ನಿವಾಸಿನಿ ಬಗ್ಗೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಡೇಟ್ ಆಫ್ ಬರ್ತ್ ಹೇಳಿ. 1978. ಹಾಂ. ತಿಂಗಳು ಮತ್ತೆ ಡೇಟ್ ಹೇಳಿ. ತಿಂಗಳು 2ನೇ ತಿಂಗಳು, ಫೆಬ್ರವರಿ. ಡೇಟ್ ಹೇಳಿ. ಡೇಟ್
ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಅಮ್ಮ, ಏನು ಕೇಳಬೇಕಿತ್ತು? ನನ್ನ ಮೈಯಲ್ಲಿ ಇದು ಮನುಷ್ಯರದು ಮಾತು ಕೇಳಿ ಬರ್ತದೆ ಗುರುಗಳಕ್ಕೆ. ನೀವಿರುವಂಥ ಜಾಗದಲ್ಲ? ಜಾಗದಲ್ಲ, ಮೈಯಲ್ಲಿ ಬರುವುದು. ಅದೇ, ವಾಸ ಮಾಡುವಂಥ ಜಾಗದಲ್ಲ ಅಲ್ವಾ? ಹೌದು. ನೋಡಿ, ಶರೀರದಲ್ಲಿ ಬರ್ತದೆ, ಮನೆಯವರ ಸುತ್ತಮುತ್ತ ಎಲ್ಲ ಕೇಳಿ ಬರ್ತದೆ. ಇಲ್ಲಿ ವಿಶೇಷವಾಗಿ ನೀವು ಕೊಟ್ಟಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ನೋಡಿ, ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಡಲಿಕ್ಕೆ 2-3 ನಿಮಿಷ ಆಯಿತು. ಇದು ಕೆಲವೊಂದೆಲ್ಲ ಕುಟುಂಬದ ಬಾಧೆಗಳು ಅನ್ನುವಂಥದ್ದು ಹೇಳಬೇಕು, ಕುಟುಂಬದಲ್ಲಿರುವಂತಹ ಕೆಲವೊಂದು ತೊಂದರೆಗಳು ಅನ್ನುವಂಥದ್ದು, ಮತ್ತು ಕುಜನ ವಿಷಯ, ಭೂಮಿ ಸಂಬಂಧಿತವಾಗಿ ಸ್ವಲ್ಪ ಆಭಿಚಾರ ಕ್ರಿಯೆಗಳನ್ನು ಮಾಡಿದಂಥದ್ದು. ಇದರಿಂದ ಏನಾಗ್ತಿದೆ, ನೀವು ಹೇಳಿದಂಥ ಈ ಎಲ್ಲ ಸಮಸ್ಯೆಗಳು ಆಗ್ತಿದೆ. ಅದರಲ್ಲಿ ವಿಶೇಷವಾಗಿ ಆಗ್ತಿರುವಂಥದ್ದು ಮನೆಯಲ್ಲಿ ಸುತ್ತಮುತ್ತ ಯಾರೋ ಓಡಾಡಿದಾಗೆ ಮನಸ್ಸಿಗೆ ಬರುವಂಥದ್ದು, ಹಾಗೆ ನಂತರದಲ್ಲಿ ಸ್ವಲ್ಪ ಮಾತಾಡಿದಂತೆ ಭಾವನೆ ಬರುವಂಥದ್ದು, ಸುತ್ತ ಓಡಾಡಿದಂಥ ಚಿಂತನೆಗಳು ಅಥವಾ ಓಡಾಡಿದಾಗೆ ನಿಮ್ಮ ಮನಸ್ಸಿಗೆ ಭಾಸವಾಗುವಂಥದ್ದು, ಇದೆಲ್ಲ ಆಗ್ತಾ ಉಂಟು ಅಲ್ವಾ? ಮೈಯಲ್ಲಿ ಬರ್ತಾ ಇದೆ ಸ್ವಾಮಿ ಅದು. ಅಲ್ಲ, ಅದೇ ಈಗ ಮನೆಯಲ್ಲಾಗಿರಬಹುದು, ದೇಹದಲ್ಲಾಗಿರ್ಬೋದು, ಇದು ಕುಟುಂಬದ ಕೆಲವೊಂದು ಈ ಪ್ರೇತದಿಂದ ಉಂಟಾದಂಥ ಚೇಷ್ಟೆಗಳು ಅಂತೇಳಿ ಹೇಳಬೇಕು. ಇದನ್ನು ಒಂದು ಸ್ವಲ್ಪ ದೀರ್ಘವಾಗಿ ಸೂಕ್ಷ್ಮ ವಿಷಯಗಳಮ್ಮ, ಇದೆಲ್ಲ ನಾವು ಇಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಕಾರ್ಯಕ್ರಮ ಮುಗಿದ್ರ ಮೇಲೆ ನಿಮಗೆ ಫೋನ್ ಮಾಡ್ತಾರೆ ಸಂಜೆ ಒಳಗಡೆ, ಅವ್ರ ಹತ್ರ ಮಾತಾಡಿ ಅದಕ್ಕೆ ಪರಿಹಾರಗಳನ್ನು ಹೇಳಲಿಕ್ಕೆ ನಾನು ನಿಮಗೆ ಹೇಳಿಕೊಡ್ತೇನೆ ಏನು ಮಾಡಬೇಕು ಅಂತ. ಸದ್ಯದ ಪರಿಸ್ಥಿತಿಗೆ ಈ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕಾದಿಗಳನ್ನು ಕೊಟ್ಟು ಮೊಸರನ್ನು ರುದ್ರಾಭಿಷೇಕಕ್ಕೆ ಕೊಡಿ. ಹಲೋ, ಹೇಳಿ ಗುರು. ಶಿವನಿಗೆ ರುದ್ರಾಭಿಷೇಕಾದಿಗಳನ್ನು ಕೊಡಿ, ಮತ್ತು ವಿಶೇಷವಾಗಿ ಮೊಸರಿನಿಂದ ಅಭಿಷೇಕಾದಿಗಳನ್ನು ಮಾಡಿ ಪ್ರಣೀತ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡೋಗಿ ಹಾಕಿ. ಸದ್ಯದ ಪರಿಸ್ಥಿತಿಗೆ ಇದು ತುಂಬ ತೊಂದರೆ ಕೊಡ್ತಿರುವಂಥ ಲಕ್ಷಣಗಳು, ದೇಹಕ್ಕಾಗಿರ್ಬಹುದು ಅಥವಾ ಮನೆಗಾಗಿರ್ಬೋದು, ಇರುವಂಥ ಇದಕ್ಕಾಗಿ ಅಂದರೆ ನೀವಿರುವಂಥ ಮನೆಯಲ್ಲಾಗಿರ್ಬೋದು. ಯಾಕೆ ಅಂತ ಕೇಳಿದರೆ, ಇದು ಭೂ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಜ್ಯಗಳಿಂದ ಪರರು ಮಾಡಿದಂಥ ಕ್ರಿಯೆಗಳಿವೆಲ್ಲ. ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ. ಈಗ ಸದ್ಯದ ಪರಿಸ್ಥಿತಿಗೆ ಶಿವನಿಗೆ ರುದ್ರಾಭಿಷೇಕಾದಿಗಳನ್ನು ಕೊಡಿ, ಅನುಕೂಲತೆ ಆಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಅಶ್ವಿನಿ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮ್ಯಾಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕೂಡಿಗೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮ್ಯಾಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 17/8/2028. 17/8/2008. ಓಕೆ, ಟೈಮಿಂಗ್ಸ್ ಹೇಳಿ ಮ್ಯಾಮ್. ಬೆಳಗಿನ ಜಾವ 6:45. 6:45 ಬೆಳಿಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. ನಮಸ್ತೆ ಗುರೂಜಿ. ಹೇಳಿ. ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಪಂಚಗ್ರಹ ಯೋಗ ಇರುವಂಥದ್ದು ವೇದದಲ್ಲಿ ಕೇಳಿತು. ಏನು ಮಾಡ್ತಾ ಇದ್ದೀರಾ ಈಗ? ನಾನು ಇವಾಗ ಸೆಕೆಂಡ್ PUC. ಯಾವುದನ್ನು ತಗೊಂಡಿದ್ದೀರಿ? ಕಾಮರ್ಸಾ? ಕಾಮರ್ಸ್. ಈಗ ನೋಡಿ, ಒಂದು ಸದ್ಯಕ್ಕೆ ವಿದ್ಯೆಯಲ್ಲಿ ಸಮಸ್ಯೆ ಇಲ್ಲ. ವಿದ್ಯೆಯಲ್ಲಿ ಸಮಸ್ಯೆ ಇದ್ದಂಥದ್ದು 2013 ಈ ಕಾಲದಲ್ಲಿ ವಿದ್ಯೆಗೆ ಸ್ವಲ್ಪ ಸಮಸ್ಯೆ ಆಯಿತು ಅಲ್ವಾ? ಆಯಿತು. ಅದಾದ್ರ ಮೇಲೆ ಈಗ ಸದ್ಯದ ಪರಿಸ್ಥಿತಿಗೆ ಏನು ಸಮಸ್ಯೆಗಳಿಲ್ಲ. ಆದರೆ ಕೆಲವೊಂದು ಈ ಬುಧನ ಚಿಂತನೆ ಅಂತ ಹೇಳಿದರೆ ಸ್ವಯಂಕೃತ ಅಪರಾಧಗಳಿಂದ ವಿದ್ಯೆಗೆ ಏನಾದರೂ ತೊಂದರೆ ಆಗುವಂಥ ಲಕ್ಷಣಗಳಿದೆ ಪುಟ. ಹಾಗಾಗಿ ಸದ್ಯಕ್ಕೆ ಈ ಗಣಪತಿಯಲ್ಲಿ ಶ್ರೀವಿದ್ಯಾ ಗಣಪತಿ ಹೋಮ ಅನ್ನುವಂಥದ್ದು ಬರ್ತದೆ. ಬರೀ ಗಣ ಹೋಮ ಅಲ್ಲ, ಶ್ರೀವಿದ್ಯಾ ಗಣಪತಿ ಹೋಮ ಅಂತೇಳಿ ಬರ್ತದೆ. ಆ ಶ್ರೀವಿದ್ಯಾ ಗಣಪತಿ ಹೋಮಾದಿಗಳನ್ನು ಮಾಡಿಕೊಂಡು ಅದರ ಭಸ್ಮವನ್ನು ಪ್ರತಿನಿತ್ಯ ಹಚ್ಕೊಳ್ತಾ ಬನ್ನಿ, ಒಳ್ಳೆಯದಾಗ್ತದೆ. ಆಯಿತಾ? ಓಕೆ, ಧನ್ಯವಾದ ಅಶ್ವಿನಿ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಪಾರ್ವತಿಯ ಕೃಪೆಗೆ ಪಾತ್ರರಾಗೋದು ಹೇಗೆ ಅಂತ. ಪಾರ್ವತಿಯನ್ನು ನಾವು ಆರಾಧನೆ ಮಾಡಬೇಕಂತಾದರೆ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಅನ್ನುವಂಥದ್ದು ಹೇಳಿದ್ದಾರೆ. ಈ ವಿವಾಹಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಾದಿಗಳನ್ನು ನಿವೃತ್ತಿ ಮಾಡುವಂಥದ್ದು, ಅಥವಾ ಬಹಳಷ್ಟು ಕಾಲ ಮದುವೆ ಆಗದಲ್ಲೇ ಹಾಗೆ ಇರುವಂಥದ್ದು, ಮದುವೆ ವಿಳಂಬ ಆಗುವಂಥದ್ದು, ಈ ರೀತಿದೆಲ್ಲ ಇತ್ತು ಅಂತಾದರೆ ಪಾರ್ವತಿ ದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಆ ಮನುಷ್ಯನಿಗೆ ಇಪ್ಸಿತವಾಗಿರ್ತಕ್ಕಂಥ ಫಲಗಳು ಅನ್ನುವಂಥದ್ದು ಬರ್ತದೆ. ಮತ್ತು ವಿವಾಹಕ್ಕೆ ಇರುವಂತಹ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತಾ ಬರ್ತದೆ. ಪಾರ್ವತಿಯನ್ನು ಒಲಿಸ್ಕೊಳ್ಳುವಂಥದ್ದು ವಿಶೇಷವಾಗಿ ಸ್ವಯಂವರ ಪಾರ್ವತಿ ಜಪಾದಿಗಳನ್ನು ಮಾಡಿಸುವಂಥದ್ದು, ಪಾರ್ವತಿ ದೇವಿಯ ಹೋಮ ಹವನಾದಿಗಳನ್ನು ಮಾಡುವಂಥದ್ದು. ಹಾಗೆ ಪಾರ್ವತಿಗೆ ವಿಶೇಷವಾಗಿ ಬಿಳಿಯ ಹೂಗಳನ್ನು, ಸುಗಂಧಭರಿತವಾಗಿರ್ತಕ್ಕಂಥ ಹೂಗಳನ್ನು ಸಮರ್ಪಣೆ ಮಾಡುವಂಥದ್ರಿಂದ ಪಾರ್ವತಿಯ ಅನುಗ್ರಹ ಅನ್ನುವಂಥದ್ದು ಶೀಘ್ರಾತಿ ಶೀಘ್ರವಾಗಿ ಸಾಧಕನಿಗೆ ಆಗ್ತದೆ.
ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ ನಂಜುಂಡಪ್ಪ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕೊರಟಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ, ಮಗನ ಬಗ್ಗೆ ಕೇಳಬೇಕಾಯ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ ಒಂದು 60 ಓಕೆ, 8 1965 61. ಇನ್ನೊಮ್ಮೆ ಹೇಳಿ. 8 ಹಾಂ 19 8 ಹಾಂ 61. 19/8/61. ಟೈಮಿಂಗ್ಸ್ ಹೇಳಿ. ಬೆಳಗ್ಗೆ 8:30. ಬೆಳಿಗ್ಗೆ 8:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ನಮಸ್ತೆ ಗುರುಜಿ. ಹೇಳಿ. ನಮ್ಮ ಜಮೀನಿನ ಬಗ್ಗೆ ಭಾರಿ ತೊಂದರೆ. ಹ್ಞೂ ಹಿಂದೆ ಯಾರು ನಮಗೆ ದಾನ ಕೊಟ್ಟಿದ್ರು. ಹ್ಞೂ ಅದರಲ್ಲಿ ಎಲ್ಲ ಇದು ಮಣ್ಣು ಮಾಡ್ತಾ ಇದ್ರು ಜನ ಎಲ್ಲನ ಮಜಾನ. ಹ್ಞೂ ಹಾಗಾಗಿ ಏನು ಬೆಳೆ ಪಳೆ ಕೈ ಎತ್ತಲ್ಲ ಈಗ ಒಂದು 5-6 ವರ್ಷದಿಂದನ. ಈಗ ಅಲ್ಲೀಗ ನೀವು ಅಲ್ಲೇ ಬೆಳೆ ಬೆಳಿತಿದ್ದೀರಾ ಈಗ ಹೂತಾಕಿದ ಜಾಗದಲ್ಲಿ? ಹೌದೌದು. ಈಗ ಯಾರು ಊಟ ಆಗ್ತಾ ಇಲ್ಲ. ಈಗ ನೋಡಿ, ಆ ಒಂದು ಜಾಗಕ್ಕೆ ಈಗ ಹಳೆ ಕಾಲದಲ್ಲಿ ಸ್ಮಶಾನ ಆಗಿತ್ತು ಅಂತಾದರೆ, ಅಥವಾ ಅಲ್ಲಿ ಶವಗಳನ್ನು ಹೂತಾಕ್ತಿದ್ರು ಅಂತಾದರೆ, ಆ ಒಂದು ಜಾಗ ಬೇರೆ ಯಾವುದಕ್ಕೂ ಯೋಗ್ಯವಲ್ಲ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂಥ ವಿಷಯ. ಆದರೆ ಈಗ ಅದಕ್ಕೆ ಅಲ್ಲಿ ಆ ಜಾಗದಲ್ಲಿ ವ್ಯವಸಾಯವನ್ನು ಮಾಡ್ತಿದ್ದೀರಿ ಅಂತಾದರೆ ಅದಕ್ಕೇನಾದರೂ ಪರಿಹಾರಾದಿಗಳನ್ನು ಮಾಡಿಕೊಂಡು ಅದಕ್ಕೆ ರಕ್ಷಣೆಗಳನ್ನು ಮಾಡಿಕೊಂಡು ನೀವು ಮುಂದುವರೆದ್ರೆ ಮಾತ್ರ ನಿಮಗೆ ಅನುಕೂಲತೆ. ಇಲ್ಲ ಸುಮ್ಮನೆ ಹಾಗೆ ನಾ ಬಿತ್ತನೆ ಮಾಡ್ತೀನಿ ಅಂತ ಹೇಳಿದರೆ ಒಂದಲ್ಲ ಒಂದು ಅನರ್ಥಗಳು ಬರುವಂಥದ್ದು ಅಥವಾ ಅದರಿಂದ ಉಂಟಾಗುವಂಥ ತೊಂದರೆಗಳನ್ನು ನೀವು ಅನುಭವಿಸುವಂಥದ್ದು ಈ ರೀತಿ ಆಗ್ತಾ ಬರ್ತದೆ. ಹಾಗಾಗಿ ಅದಕ್ಕೆ ಬೇರೆ ವಿಷಯಗಳಿದ್ದಾವೆ, ಅದನ್ನು ನಾನು ಹೇಳ್ತೇನೆ, ನೇರವಾಗಿ ಬಂದು ಭೇಟಿ ಮಾಡಿ. ಯಾಕೆ ಅಂತ ಕೇಳಿದರೆ ಅದರಲ್ಲಿ ಸ್ವಲ್ಪ ಕೆಲವೊಂದು ಬಾಧೆಗಳನ್ನೆಲ್ಲ ಉಚ್ಚಾಟನೆ ಮಾಡಿ ನಂತರದಲ್ಲಿ ಅದು ವ್ಯವಸಾಯಕ್ಕೆ ಯೋಗ್ಯವಾಗಿರುವಂತೆ ನಾವು ಮಾಡಿ ಕೊಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಅದಕ್ಕೆ ದುಡ್ಡು ಹಾಕೋದು, ಲಾಸ್ ಆಗೋದು, ಈ ರೀತಿ ಆಗ್ತಾ ಹೋಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೇನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ. ಒಳ್ಳೆಯದಾಗಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.